ಪತಂಜಲ ಹೇಳ್ತಾರೆ, ಶ್ರದ್ಧಾ ವೀರ್ಯ ಹೋಗ್ಲೆ ಬದಲಾಗಲೆ ಚಿಂತಿಲ್ಲ, ಬದುಕೋ ತಕ ಇರೋ ತಕ ವೀರ್ಯವಂತನಾಗಿರು, ಉತ್ಸಾಹಿಯಾಗಿರು. ವೀರ್ಯ ಅಂದ್ರೆ ಕಾರ್ಯೋತ್ಸಾಹ, ಜೀವನೋತ್ಸಾಹ. ಹೆಂಗರೆ ಬದುಕಬೇಡ, ಉತ್ಸಾಹಿಯಾಗಿ ಬದುಕು, ಉತ್ಸಾಹಿಯಾಗಿ ಬದುಕು. ಬಡತನ ಬಂದರೂ ಉತ್ಸಾಹ, ಶ್ರೀಮಂತಿಕೆ ಬಂದರೂ ಉತ್ಸಾಹ. ಬದುಕೋದೇ ಅದ ಅಂದ ಬಳಿಕ ಹತೋತ್ಸಾಹಿಯಾಗಿ ಬದುಕಬೇಕು ಅಂತ. ಇದು ಪತಂಜಲ. ಸುಮ್ಮನೆ ಹಾಗೆ ಬದುಕಬೇಡಿ, ಉತ್ಸಾಹಿಯಾಗಿ ಬದುಕಿ. ಸಾಯೋದಿದ್ದರೂ ಉತ್ಸಾಹಿಯಾಗೆ ಸಾಯೋದು. ಎಷ್ಟು ಮಜಾ ಹೇಳ್ತಾನೆ. ಭಗತ್ ಸಿಂಗ್ ನಿಮಗೆ ಗೊತ್ತಿರಬೇಕು, ತಾವೆಲ್ಲ ಅವ್ರ ಹೆಸರ ಕೇಳಿದಿರಿ. ಬಹಳ ಬಹಳ ದೊಡ್ಡವ. ಯಾರ ದೊಡ್ಡವರು? ತಮ್ಮ ಪ್ರಾಣವನ್ನು ಸ್ವಾತಂತ್ರ್ಯಕ್ಕಾಗಿ ನಿವಾಳಿಸಿದವರು. ಏನು ಭಗತ ಸಿಂಗ ಹುಡುಗ, ಯಾವ ವಯಸ್ಸಿನಲ್ಲಿ ಸುಂದರ ಸುಂದರ ಸ್ವರ್ಗದ ಕನಸ ಬೀಳಬೇಕು, ಅಂಥ ವಯಸ್ಸ, ಬಲಿಷ್ಠ ದೇಹ, ಅಷ್ಟೇ ಸುಂದರವಾದಂಥ ಮನಸ್ಸು, ಒಳಗ ಸ್ವಾತಂತ್ರ್ಯದ ಪ್ರೇಮ. ಎಂಥ ಉತ್ಸಾಹ, ಹೋರಾಟಕ್ಕೆ ಉತ್ಸಾಹ ಆಯಿತು. ಅವನಿಗೆ ಗಲ್ಲಿನ ಶಿಕ್ಷೆ ಆಯಿತು. ಸುಮ್ಮನೆ ಒಂದು ಘಟನಾ, ಗಲ್ಲಿನ ಶಿಕ್ಷೆ ಆಯಿತು. ಯಾಕೆ? ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದ ಹುಡುಗ, ಸಣ್ಣ ಹುಡುಗ, 20 ವರ್ಷ 25 ವರ್ಷ ಏನ್ರೆ ಆಗಿರ್ಬೇಕು, ಅಷ್ಟು ಹುಡುಗ. ಏನ ಉತ್ಸಾಹ, ಏನು ಉತ್ಸಾಹ! ಎದಕ್ಕೆ? ಗಲ್ಲ ಏರಾಕ. ಆ ಹುಡುಗ ಭಗತ್ ಸಿಂಗ ಜೈಲ್ದಾಗಿದ್ದಾಗ ಆಗ್ಯದ, ಗಲ್ಲಿನ ಶಿಕ್ಷೆ ಅಂತ ನಿರ್ಣಯ ಆಗ್ಯದ, ಮರಣ ಶಿಕ್ಷೆ ಆಗ್ಯದ. ಇನ್ನೇನು ಸ್ವಲ್ಪ ದಿವಸದಾಗ ಗಲ್ಲಿಗೆ ಇರಬೇಕು. ಆತ ತಾಲೀಮ್ ತೆಗಿತಿದ್ದ, ತಾಲೀಮ್ ತೆಗಿತಿದ್ದ, ಸಾಮ ಹಾಕ್ತಿದ್ದ. ಆಶ್ಚರ್ಯ. ಅವಾಗ ಕೇಳ್ತಾರೆ, ಜೈಲರ್ ಕೇಳ್ತಾರೆ, ಅಲ್ಲ ನಾಳೆ ನಾಡ್ದ ನೀನು ಹೋಗವ, ಈಗ ತಾಲೀಮ್ ತೆಗೆದು ಏನ್ ಮಾಡ್ತೀಯ ಅಂದ. ಅದೇ ತಾಲೀಮ್ ತೆಗೆದು ಹೋಗ್ತೀನಿ ಅಂದ. ಹೇಗೆ? ಏನು ಉತ್ಸಾಹ! ನಮಗೇನಾರ ಇನ್ನು 30 ವರ್ಷಕ್ಕೆ ನೀ ಹೋಗ್ತೀಯ ಅಂತಂದ್ರೆ ಇಂದು ಶುರುವಾಗ್ತದ. ಅದ ಏನ್ ತಾಲೀಮ್ ತೆಗೆಯೋದ್ರಾಗ ಏನು ಅರ್ಥದ? ಉಣ್ಣೋದ್ರಾಗ ಏನು ಅರ್ಥದ? ಮಾಡೋದ್ರಾಗ ಏನು ಅರ್ಥದ? ಇನ್ನು 30 ವರ್ಷಕ್ಕೆ ಹೋಗೇ ಬಿಡ್ತೀನಿ. ಸೋತ ಭಾಷೆ ಬೇರೆ, ಗೆದ್ದ ಭಾಷೆ ಬೇರೆ ಅದ. ಗಲ್ಲಿನ ಕಡೆ ಹೋಗುವಾಗ ಜೈಕಾರ ಹಾಕೋತ್ ಹೋಗ್ತಿದ್ದ ಹುಡುಗ. ತನಗಲ್ಲ, ಭಾರತ ದೇಶಕ್ಕೆ ಹಾಕ್ತಾ ಇದ್ದ. ಎಂಥ ಹುಡುಗರು ಈ ದೇಶದಾಗ ಬಾಳಿ ಬದುಕಿದ್ರು. ಅಷ್ಟು ಉತ್ಸಾಹ. ಅವರು ಕರೀಲಿಕ್ಕೆ ಬರಬೇಕಲ್ಲ, ಅವ ದಾರಿ ಕಾಯ್ಕೋತ್ ನಿಂತಿದ್ದ. ಹೆಂಗದ? ಒಂದು ಮಾತು ಹೇಳ್ತಾನೆ, ಅವಾಗ ಮ್ಯಾಲ ಹೋಗಿ ಇನ್ನೇನು ಕೊರಳಿಗೆ ಹಾಕಬೇಕು. ಅವಾಗ ಹೇಳ್ತಾನೆ, ಬಹಳ ಅದ್ಭುತ ಮಾತು ಹೇಳ್ತಾನೆ, ಯು ಮೇ ಕಿಲ್ ಮೀ, ಯು ಮೇ ಕಿಲ್ ಮೀ, ಬಟ್ ಯು ಕ್ಯಾನಾಟ್ ಕಿಲ್ ಮೈ ಫೇತ್. ಎಂಪೈರ್ಸ್ ಕ್ರಂಬಲ್, ಬಟ್ ಫೇತ್ ಲಿವ್ಸ್ ಆನ್ ಫಾರ್ ಎವರ್. ಇವು ಅವನ ಮಾತುಗಳು ಸಾಯುವಾಗ. ಯು ಮೇ ಕಿಲ್ ಮೀ, ಯು ಕ್ಯಾನ್ ಕಿಲ್ ಮೀ, ದೇರ್ ಫಾರ್ ಯು ಮೇ ಕಿಲ್ ಮೀ. ಯು ಮೇ ಕಿಲ್ ಮೀ, ಬಟ್ ಯು ಕ್ಯಾನಾಟ್ ಕಿಲ್ ಮೈ ಫೇತ್ ಇನ್ ಲೈಫ್, ಮೈ ಫೇತ್ ಇನ್ ಮೈ ಕಂಟ್ರಿ, ಮೈ ಫೇತ್ ಇನ್ ಮೈ ಫ್ರೀಡಮ್. ಏನ ಮಾತುಗಳು!
Empires crumble, but faith lives on forever. ಸಾಮ್ರಾಜ್ಯಗಳು ಉರುಳಿ ಹೋಗ್ತಾವ, ಗೊತ್ತಿರಲಿ ಬ್ರಿಟಿಷರಿಗೆ. ಸಾಮ್ರಾಜ್ಯಗಳು ಉರುಳಿ ಹೋಗ್ತಾವ, ಆದರೆ ಈ ಭಗತ್ ಸಿಂಗನ ನಂಬಿಕೆ ಅದಲ್ಲ, ಸ್ವಾತಂತ್ರ್ಯದ ಪ್ರೇಮ ಅದಲ್ಲ, ಎಂದೂ ನಾಶ ಆಗೋದಿಲ್ಲ. ಏನು ಉತ್ಸಾಹ! ನನ್ನನ್ನು ನೀವು ಕೊಲ್ಲಬಹುದು, ನನ್ನ ಎದೆಯೊಳಗಿರುವಂಥ ಆ ಭಾವನೆಯನ್ನ ಕೊಲ್ಲಕ್ಕೆ ಹೆಂಗ್ ಸಾಧ್ಯ ನಿಮಗೆ? ಹುಡುಗ ಏನು ಮಾತು, ಉತ್ಸಾಹ! ಗಲ್ಲಿನ ಇದರ ಮೇಲೆ ನಿಂತಾನ, ಇನ್ನೇನು ಕೊರಳಿಗೆ ಹಾಕಬೇಕು ಅಂಥ ಕ್ಷಣದಲ್ಲಿ ಉತ್ಸಾಹ ಹೇಳಿ, ಉತ್ಸಾಹ ಹೇಳಿ. ನಾವು ಕೈ ತೋರಿಸಿ ಎಷ್ಟು ವರ್ಷ ಬದುಕ್ತೇವಿ? ನಮ್ಮದು ಇನ್ನ ಹುಟ್ಟಿಲ್ಲ, ತೋರಿಸಿ ಎಷ್ಟು ವರ್ಷ ಬದುಕ್ತೇವಿ? ಹುಟ್ಟಿಲ್ಲ ಅಂದ್ರೆ ಹುಟ್ಟಿನ ಬಗ್ಗೆ ಉತ್ಸಾಹವೇ ಇಲ್ಲ, ಜೀವನ ಬಗ್ಗೆ ಉತ್ಸಾಹವೇ ಇಲ್ಲ. ಈಗ ವಿಚಾರ ಮಾಡ್ತಾನ, ಎಷ್ಟದ ಈ ಗೆರೆ, ಎಷ್ಟು ತೋರಿಸ್ತದೆ, ಎಷ್ಟು ತೋರಿಸ್ತದೆ. ಏನದು ನೋಡಬೇಕು, ಎಂಥ ಉತ್ಸಾಹ! ಬದುಕಬೇಕು ಮನುಷ್ಯ, ನಿರುತ್ಸಾಹಿಯಾಗಿ ಬಾಳಬಾರದು. ಹೋಗೋದಿದ್ದರೂ, ಕಷ್ಟ ಆಗೋದಿದ್ದರೂ ಉತ್ಸಾಹಿಯಾಗಿರಬೇಕು. ಇದು ಯೋಗ, ಕಾರ್ಯೋತ್ಸಾಹ ಅಂತಾರೆ, ಜೀವನೋತ್ಸಾಹ ಅಂತ ಕರೀತಾರೆ. ಬಡದಾಡೋದು ಅಲ್ಲದೋ ಜೀವನದಲ್ಲಿ ಉತ್ಸಾಹಿಯಾಗಿರೋದು. ಯುದ್ಧಸ್ವ ವಿಗತಜ್ವರ. ವ್ಯಾಸ ಹೇಳ್ತಾನೆ, ಹೆಂಗ್ ಬದುಕಬೇಕು? ಯುದ್ಧಸ್ವ ವಿಗತಜ್ವರ. ಜ್ವರ ಇರಬಾರದು, ಚಿಂತೆ ಇರಬಾರದು, ಹೊಯ್ದಾಟ ಇರಬಾರದು, ಹಂಗೆ ಬದುಕಿರಬೇಕು. ಕಷ್ಟ ಎದುರಿಸಬೇಕು ಅಂತ. ಕಷ್ಟ ಏನು ಬಂದ್ರೆ ಏನು, ಒಂದು ಕ್ಷಣ ಹೋಗಬಹುದು, ಇದಕ್ಕಿಂತ ದೊಡ್ಡ ಕಷ್ಟ ಬರೋದರೆ ಏನು ಜೀವನದಾಗ? ಕಣ್ಣು ಮುಚ್ಚೋದಷ್ಟು ಬಿಟ್ರೆ ಅದಕ್ಕಿಂತ ದೊಡ್ಡದು ಬರೋದು ಯಾವುದು? ಕಷ್ಟ. ಅದನ್ನೇ ಸಹಜವಾಗಿ ತೆಗೆದುಕೊಳ್ಳುವ ಮನಸ್ಸು ನಮ್ಮದು ಆಯಿತು ಅಂದ್ರೆ, ಇವೆಲ್ಲ ನಡುವೆ ಏನು ಬರ್ತಾವ, ಬಂದು ಹೋಗ್ತಾವ, ಇವುಗಳ ಬಗ್ಗೆ ಯಾಕೆ ತಲೆ ಕೆಡಿಸಿಕೊಳ್ಳೋದು? ಇವೆರಡು ಭಾವನೆಗಳದಾವ ಜೀವನದಾಗ, ನಿರಾಶಾವಾದ, ಆಶಾವಾದ. ಆಪ್ಟಿಮಿಸಮ್, ಪೆಸಮಿಸಮ್. ಶಾಪೆನ್ ಹಾವರ್ ಹೇಳ್ತಿದ್ರು, ನಿರಾಶ್ ಏನದ ಜೀವನದಾಗ? ಅವರ ಮಾತು ಅದು ಗೊತ್ತಿರಬೇಕು. ಏನದ ಜೀವನದಾಗ? ಸಾವ ನೋವ ಬಿಟ್ರೆ ಅದ ಏನು ಅಂದ? ಏನದ ಇದ್ರಾಗ? ಎದ್ದ ಕೂಡಲೇ ಹಸಿವದ, ಕೆಲಸ ಮಾಡಿದ ಕೂಡಲೇ ನೀರಡಿಕೆ ಅದ, 4 ಮಂದಿ ಕೂಡ ಕೂಡಿದ್ರೆ ಜಗಳದ, ಒಂದು ಸಮಾಜದಾಗ ಇದ್ದರೆ ಯುದ್ಧದ, ಕೊನೆಗೊಮ್ಮೆ ಮರಣದ. ಎಂಥದ್ರಾಗ ಸಿಕ್ಕ ಹಾಕ್ಕೊಂಡ ಜೀವನದಾಗ ಸುಖ ಎಲ್ಲಿ ಅಂದ? ಮಳೆ ಬಂತಲ್ಲ, ಎಷ್ಟು ಮಜಾ! ಮಳೆ ಬಂದ್ರೆ ಏನಾಯ್ತು? ಏನು ಆಕಾಶದಿಂದ ಭಾರಿ ಭಾರಿ ಶಸ್ತ್ರಗಳು ಬೀಳ್ತಾವಂತೇನಲ್ಲ, ತುಂತುರ ಹನಿಗಳವ. ಮೈ ಮೇಲೆ ಒಂದೊಂದು ಹನಿ ಹನಿ ಬಿದ್ರೆ ಮೈ ಪುಲಕಿತ ಆಯ್ತು ಅಂದ್ರೆ ಮೇಘ ಅಂತದ, ಎಂಥ ಒಳ್ಳೆ ಜನ ಇಲ್ಲೇ ಬೀಳ್ಬೇಕು ಅನಿಸ್ತದ. ಅದಕ್ಕೆ ಜೀವನೋತ್ಸಾಹ 4 ಹನಿ ಮನಿ ಮೇಲೆ ದೇಹದ ಮೇಲೆ ಬಿದ್ದರೆ ನಿರುತ್ಸಾಹ ಆಗ್ತಿತ್ತು ಅಂದ್ರೆ ಬದುಕಂದ್ರೆ ಏನದ? ನಿಜ ಇಲ್ಲ ಇದು? ಮತ್ತೆ ಕೂಡ್ರಿ ಅಂತ ಹೇಳ್ದಲ್ಲ ನಾನು. ಜೀವನದ ಉತ್ಸಾಹ ಆಯ್ತು, ತೋರಿಸ್ಕೊಳ್ದೆ ಅದಲ್ಲ, ಮಸ್ತಾಗಿ ತೋರಿಸ್ಕೊಳ್ದದ. ಏನೇ ಮಾಡಿದ್ರೂ ಉತ್ಸಾಹದಿಂದ ಮಾಡೋದು. ಎಷ್ಟು ಚಂದಿಲ್ಲ ಅದು. ಭಗತ್ ಸಿಂಗ್ ಇಂಥ ಒಬ್ಬೊಬ್ಬ ಹುಡುಗಿರ್ಲಿಲ್ಲ, ಎಷ್ಟು ಜನ ಹುಡುಗರು ಇದ್ರಿಲ್ಲೇ.
ಅವರಿಗೆ ಏನೂ ಇರಲಿಲ್ಲ, ಭವಿಷ್ಯ ಇರಲಿಲ್ಲ. ಅವ್ರಿಗಿನ್ನ ಸ್ವಾತಂತ್ರ್ಯ ಅವರು ಇರುವಾಗ ಸಿಗಲಿಲ್ಲ, ಸ್ವಾತಂತ್ರ್ಯದ ಅನುಭವ ಅವರು ಮಾಡಿಕೊಳ್ಳಲಿಲ್ಲ. ಹಿಂಗೆ ಮಾಡ್ಕೋತೇವಿ ಅಂತ ಕನಸು ಸಹಿತ ಇರಲಿಲ್ಲ. ಅಂಥವರಿಂದ ಸ್ವಾತಂತ್ರ್ಯ ಬಂದದ್ದಿದ. ಎಂಥ ಹುಡುಗರು, ಸಣ್ಣ ಸಣ್ಣ ಹುಡುಗರು, ಎಂಥ ತ್ಯಾಗ ಮಾಡಿ. ಆದರೆ ಉತ್ಸಾಹ ಎಷ್ಟು, ಉತ್ಸಾಹ ಎಷ್ಟು. ಇನ್ನೊಬ್ಬ ಹುಡುಗ ಇದ್ದ, ಬಹಳ ವರ್ಷ ಅಲ್ಲ, 14 ವರ್ಷದ ಹುಡುಗ, 14 ವರ್ಷದ ಹುಡುಗ. ಅವನಿಗೊಂದು ಕನಸ, ಏನ ಕಚೇರಿ ಅದ, ಆಳುವವರ ಕಚೇರಿ ಗೊತ್ತಾಯ್ತಲ್ಲ ತಮಗೆ, ಆಳುವವರ ಕಚೇರಿ. ಅದರ ಮೇಲೆ ಧ್ವಜ ಏರಿಸಬೇಕಂತ ಕನಸ. ಹುಡುಗ, 14 ವರ್ಷದ ಹುಡುಗ. ಎಲ್ಲ ಹುಡುಗರು ಕೂಡಿ ಬರ್ತಾರೆ. ಸಣ್ಣ ಹುಡುಗರು, ಕೈಯಾಗ ಶಸ್ತ್ರ ಅಲ್ಲ, ಧ್ವಜ. ಒಬ್ಬ ಹುಡುಗ ಹೆಂಗೋ ತಪ್ಪಿಸಿಕೊಂಡು ಧ್ವಜ ತಗೊಂಡು ಕಟ್ಟಡದ ಮೇಲೆ ಏರ್ತಾನೆ. ಏರಿ ಇಲ್ಲೆಲ್ಲ ಹುಡುಗರು ನಿಂತಿರ್ತಾರೆ, ಮೇಲೆ ಏರ್ತಾನೆ. ಏರಿ ಧ್ವಜ ಹಾಕಿ ಜೈಕಾರ ಹಾಕಿ ಬಿಡ್ತಾನೆ. ಪೊಲೀಸರು ನೋಡ್ತಾರೆ, ಇವ ಕೆಳಗಿಳಿದು ಬರುವಾಗ ಬೆನ್ನಟ್ತಾರೆ. ಇದು ಆತ ಕೆಳಗಿಳಿದು ಬರ್ತಾನ, ಅವಾಗ ಗೋಳಿ ಹಾಕ್ತಾರೆ. ಆತ ಉರುಳಿ ಬೀಳ್ತಾನೆ. ಅವನನ್ನ ಆಸ್ಪತ್ರೆಗೆ ಒಯ್ತಾರೆ. ನೋಡಬೇಕು, ಒಂದು ಘಟನಾ ನಡೆದದ್ದು. ಆಸ್ಪತ್ರೆಗೆ ಒಯ್ತಾರೆ. ಆಸ್ಪತ್ರೆಯಲ್ಲಿ ಡಾಕ್ಟರು ಬಹಳ ಅವರಿಗೆ ಕನಿಕರ, ಈ ಹುಡುಗರ ಬಗ್ಗೆ ಬಹಳ ಪ್ರೀತಿಯಿಂದ ಮಾತನಾಡಿಸ್ತಾರೆ. ಹುಡುಗ ಕೇಳ್ತಾನ, ಮಹಾನುಭಾವರೇ, ಅವರು ಡಾಕ್ಟರ್ ಅಂತಾರೆ, ನೀನು ಚಿಂತೆ ಮಾಡಬೇಡ, ನೀನು ಚಿಂತೆ ಮಾಡಬೇಡ, ನೀನೇನು ಸಾಯೋದಿಲ್ಲ ಅಂತ ಹೇಳ್ತಾರೆ. ನಾನು ಉಳಿಸ್ತೇನೆ ಅಂತ. ಆ ಹುಡುಗ ಹೇಳ್ತಾನೆ, ಉಳಿಸ್ರಿ ಬಿಡ್ರಿ, ಅದು ಪ್ರಶ್ನೆ ಅಲ್ಲ, ಅದು ಪ್ರಶ್ನೆ ಅಲ್ಲ ಮಹಾನುಭಾವರೇ. ಡಾಕ್ಟರ್ರೇ, ಗುಂಡ ಎದೆಯಿಂದ ಒಳಗೆ ಹೋಗ್ಯದೋ ಬೆನ್ನಿಂದ ಒಳಗೆ ಬಂದದೋ ಅಂದ. ಯಾಕೆ ಅಂತ ಕೇಳಿದ್ರು ಡಾಕ್ಟರು. ನಾನು ಬೆನ್ನಿಂದ ಒಳಗೆ ಗುಂಡ ಬಂತು ಅಂದ್ರೆ ನಾನು ಬಹಳ ದುಃಖಿ ಆಗ್ತೇನೆ. ನನಗೆ ಎದೆಯಿಂದ ಒಳಗೆ ಹೋಗಿ ಸಾಯಬೇಕು ಅಂತ ಇಚ್ಛಾ. ಹೇಡಿಯಾಗಿ ಓಡಾಗಿ ಹೊಡೆದರು ಅಂತಲ್ಲ, ಎದುರಸಾಗಿ ಹೊಡೆದರು ಅಂತ. ಏನು ಉತ್ಸಾಹ, ಹೊಡಿಸಿಕೊಳ್ಳೋದ್ರಾಗ ಉತ್ಸಾಹ. ಎದಿ ಮೇಲೆ ಹೊಡೀರಿ ಅಂದ, ಹಂಗೆ ಹೊಡಿಸ್ಕೊಂಡಿನೆಲ್ಲ ಹೇಳಿ ಅಂದ. ಗುಂಡ ಹಿಂದಿನಿಂದ ಬಂತೋ ಮುಂದಿನಿಂದ ಬಂತೋ ಅಂತ ಕೇಳಿದ. ಎಂಥ ಮನೋಭಾವ ನಮ್ಮದು. ರೊಕ್ಕ ಮುಂದಿನಿಂದ ಬಂತೋ ಅಥವಾ ಹಿಂದಿನಿಂದ ಬಂತೋ ಅಂತ. ಈಗ ನಂಬುದು ಬೇರೆ. ನಮಗೆ ಭಾರತ ಕಟ್ಟೋದು ಬಹಳ ಕಷ್ಟದ. ಯಾಕೆ, ನಮಗೆ ಜೀವನ ಕಟ್ಟಿಕೊಳ್ಳೋದೇ ಕಷ್ಟ ಇರುವಾಗ ಇನ್ನು ಅಖಂಡ ಭಾರತ ಕಟ್ಟೋದು ಎಷ್ಟು ಕಷ್ಟದ ಕೆಲಸ ಅದ. ನಮ್ಮ ಜೀವನದಾಗ ಬೇಸರ. ಏನದ ಮನ್ಯಾಗ ಅಂತ, ಏನದ ಮನ್ಯಾಗ, ಏನಿರ್ಬೇಕು? ಮನ್ಯಾಗ ಕೋಣಿಗಳಿರ್ತಾವ, ಮನ್ಯಾಗ ಕಿಟಕಿ ಬಾಗಿಲ ಇರ್ತಾವ, ಮನ್ಯಾಗ ಸಾಮಾನ ಇರ್ತದ, ಎಲ್ಲ ಇರ್ತಾವ, ಮನೆಯವ್ರು ಇರ್ತಾರ, ಮಕ್ಕಳು ಇರ್ತಾವ, ಎಲ್ಲ ಇರ್ತದ. ಏನದ ಮನ್ಯಾಗ? ಏನಿಲ್ಲ, ಇವನೇ ಇಲ್ಲ. ಏನದ ಮನ್ಯಾಗ? ಉತ್ಸಾಹನೇ ಇಲ್ಲ. ಏನಿದ್ದರೆ ಏನು, ಇಲ್ಲದ್ರ ಕಡೆ ಬಹಳ ಲಕ್ಷ್ಯ ಹೋಯಿತು ಅಂದ್ರೆ ಇದ್ದದ್ದು ಸಂತೋಷ ಕೊಡೋದಿಲ್ಲ ಮನುಷ್ಯಾಗ. ಅಲ್ಲೇನ್? ಬಹಳ ಆಶ್ಚರ್ಯದ. ಆ ಹುಡುಗರು ಹೆಂಗೆ ಬದುಕ್ಯಾರ, ನಾವು ಹೆಂಗೆ ಬದುಕ್ತೀವಿ? ಸುಮ್ಮನೆ ನಿಸರ್ಗದಾಗ ನೋಡಿ, ಏನು ಉತ್ಸಾಹ, ಏನು ಕಾರ್ಯೋತ್ಸಾಹ, ಏನು ಕುಣಿತಾವ. ಯಾವ ನವಿಲುಗಳು ಅವು, ಕೋಳಿ ಹಾರಕ್ಕೆ ಸರಿಯಾಗಿ ಬರೋದಿಲ್ಲ. ಅವು ಹಾರದ್ರೆ ಎಷ್ಟು ಹಾರ್ತಾವ? ಒಂದು ಇಟಿಟ್ ಹಾರ್ಕೋತ್ ಹೊಂಟಿರ್ತಾವ, ಏನಿಲ್ಲ. ಆದ್ರೆ ಏನು ಕುಣಿತಾವ. ಏನು ಉತ್ಸಾಹ, ಜೀವನೋತ್ಸಾಹ. ಪ್ರತಿ ನಿಸರ್ಗದ ಪ್ರತಿ ಜೀವಿಯಲ್ಲಿ ಅಂಥ ಉತ್ಸಾಹ.
ಒಬ್ಬನೇ ಒಬ್ಬ ಜೀವಿ, ಅವನಲ್ಲಿ ನಿರುತ್ಸಾಹ. ಆತ ಯಾರು? ಮನುಷ್ಯ. ಮನುಷ್ಯ. ಈ ಉತ್ಸಾಹ ಅನ್ನೋದೇ ವೀರ್ಯ. ಶ್ರದ್ಧಾ ವೀರ್ಯ ಸ್ಮೃತಿ ಸಮಾಧಿ ಪ್ರಜ್ಞಾ ಪೂರ್ವಕಂ ಇತರೇಷಾಂ. ಇದು ಸೂತ್ರ. ಶ್ರದ್ಧಾ ನೋಡೇವಿ, ಇದು ವೀರ್ಯ, ಉತ್ಸಾಹ, ಜೀವನೋತ್ಸಾಹ ಬೇಕು. ಮನುಷ್ಯ ಕಷ್ಟಗಳು ಬಂದೇ ಬರ್ತಾವ. ಅಗಳೇ ನೋಡ್ದೇವಲ್ಲ, ಹೊಯ್ದಾಟ ಇರೋದೇ ಜಗತ್ತಿನಲ್ಲಿ. ಏರೋದು ಇಳಿಯೋದು, ಬರೋದು ಹೋಗೋದು, ತುಂಬೋದು ಖಾಲಿ ಆಗೋದು ಎಲ್ಲ ಇರೋದೇ. ಎಂಥದರ ಮಧ್ಯ ಉತ್ಸಾಹ, ಎಂಥದರ ಮಧ್ಯ ಉತ್ಸಾಹ. ನಮ್ಮನ್ನು ಕುಂಡ್ರಸೋರು ಬರ್ತಾರ, ಎಬ್ಸೋರು ಬರ್ತಾರ. ಇಲ್ಲವೇನು? ಕುಂಡ್ರಸೋರು ಬರ್ತಾರ, ಎಬ್ಸೋರು ಬರ್ತಾರ. ನೀವು ಎಲ್ಲ ಕೂತಿರ್ತೀರಲ್ಲ, 25ಕ್ಕೆ ಹೋಗಿ ಕೂಡ್ತಿರಲ್ಲ, ಅಲ್ಲಿ ಕುಂಡ್ರಸೋರು ಬೇರೆ ಯಾರೋ ಕುರ್ಚಿ ಹಾಕ್ತಾರ, ಯಾರೋ ಶೃಂಗಾರ ಮಾಡ್ತಾರ, ಇಬ್ಬರನ್ನು ಓದು ಕುಂಡ್ರಿಸ್ತಾರ. ಕುಂಡ್ರಸೋರು ಬರ್ತಾರ. ನೀವು ಅಲ್ಲೇ ಕೂತ್ರಿ ಅಂದ್ರೆ ಏಳ್ರಿ ಅಂತ ಹೇಳೋರು ಬರ್ತಾರ. ಎಷ್ಟೊತ್ತ ಕುಂಡ್ರವರು ಈ ಕುರ್ಚಿಗಳು ಹೋಗೋದಾವ. ಇನ್ನೊಂದು ಲಗ್ನದ ಅಲ್ಲೇ ಬಾಡಿಗೆ ಮುಗೀತು 9 ಗಂಟೆಗೆ ಏಳಿ ಬರ್ತಾರ. ಮುಖದ ಮೇಲೆ ಹೊಯ್ದಾಟಿರ್ಬೋದು. ಉತ್ಸಾಹ, ಉತ್ಸಾಹ, ಅದಕ್ಕೂ ಉತ್ಸಾಹ. ಇಳ್ಯಾಕೂ ಉತ್ಸಾಹ, ಕೂಡಾಕೂ ಉತ್ಸಾಹ. ಹಾಗೆ ಈ ಜಗತ್ತಿಗೆ ಬರಾಕು ಉತ್ಸಾಹ, ಹೋಗಾಕು ಉತ್ಸಾಹ ಸಾಧ್ಯ ಆದ್ರೆ. ಹಾಗೆ ಜಗತ್ನ್ಯಾಗ ಚೆನ್ನಾಗಿ ಇರಕು ಉತ್ಸಾಹ ಅಥವಾ ಕಷ್ಟಗಳನ್ನು ಎದುರಿಸಾಕು ಉತ್ಸಾಹ ಇತ್ತು ಅಂದ್ರೆ ಕಷ್ಟಗಳ ಪರಿಣಾಮ ಕಡಿಮೆ ಆಗ್ತದೆ, ಜೀವನ ಸುಖಿ ಆಗ್ತದೆ. ಒಂದಿಷ್ಟು ಕಷ್ಟ ಕಡಿಮೆ ಆಗ್ತಾವ. ಉತ್ಸಾಹ ಇತ್ತು ಅಂದ್ರೆ ಅದರ ನೋವ ಕಡಿಮೆ ಆಗ್ತದೆ. ಏನು ಬರೋದು ಬರ್ತದೆ, ನೋವ ಕಡಿಮೆ ಆಗ್ತದೆ. ಮುಪ್ಪ ಇರ್ತದೆ, ಮುಪ್ಪಿನ ನೋವ ಕಡಿಮೆ ಆಗ್ತದೆ. ಮನೆಯೊಳಗೆ ತೊಂದರೆಗಳು ಇರ್ತಾವ, ತೊಂದರೆಗಳು ಕಡಿಮೆ ಆಗ್ತದೆ, ಅದರ ನೋವ ಕಡಿಮೆ ಆಗ್ತದೆ. ನೋವ ಕಡಿಮೆ. ಹಾಗೆ ಉತ್ಸಾಹ, ಅಂಥ ಉತ್ಸಾಹ ಮನುಷ್ಯನಿಗೆ ಬಹಳ ಅವಶ್ಯ. ಅಂಥದನ್ನ ನಾವು ಮನಸ್ಸಿನಲ್ಲಿ ಹೀಗೆ ಹಾಕಿಕೊಂಡ್ರೆ ಜೀವನ ಮತ್ತೆ ಸುಖಿ ಆಗ್ತದೆ. ಜೀವನ ಇದು ಶಾಂತಿಯಿಂದ ತುಂಬೋ ಸಾಧ್ಯತೆ ಅದ ಅಂದ. ಇದು ಎರಡನೇದ್ದು, ಶ್ರದ್ಧಾ ವೀರ್ಯ. ಇದು ಬೇಕು. ಏನೇ ಮಾಡೋಣ ಮಸ್ತಾಗೆ ಮಾಡೋದು. ಹೆಜ್ಜೆ ಇಡೋದಾದರೂ ಸಹಿತ ಶಿಸ್ತಾಗೇನೆ ಇಡೋದು. ಎಳೆದು ಮಾಡಿ ಇಲ್ಲ. ವಯಸ್ಸೆಷ್ಟು? 25. ಏನು ನಡೀತಾನೆ ಹೆಂಗೆ? ಕಾಲು ಎಳ್ಕೋತ ಎಳ್ಕೋತ, ಚಪ್ಪಲ ಸೌದು ಅದು ಎಳ್ಕೋ ನಡೆದಲ್ಲ, ಎಳೆದು. ಹಿಂಗಾದ್ರೆ ಕಟ್ಟೋದೇನದ ಬದುಕ? ಹೆಂಗ್ ಕಟ್ಟೋದು ಸಾಧ್ಯ? ವಯಸ್ಸಿದ್ದಾಗಲೇ, ಈಗ ನಾವು ಮುದುಕರಾಗೇವಿ, ಆ ಮಾತು ಬೇರೆ. ಕಾಲು ಎತ್ತಾಕ ಬರೋದಿಲ್ಲ, ಎಳುವಾಕ ಬರೋದಿಲ್ಲ, ಅದು ಸರಿ. ಆದರೆ ವಯಸ್ಸು ಇದ್ದಾಗ ಹಿಂಗಿಡಬೇಕು ಕಾಲ. ಉತ್ಸಾಹದ್ರಾಗ ತುಂಬಿರ್ಬೇಕು, ಹಂಗಿರ್ಬೇಕದ. ಹುಡುಗರನ್ನ ನೋಡ್ರಿ, ಮನ್ಯಾಗ ಎಂಥ ಹುಡುಗರವು ಅಂಬೆಗಾಲ್ ಹಚ್ತಾವ ಇಲ್ಲ. ಮೊದಲ ನೆಲದ ಮೇಲೆ ಮಲಗೆ ಸರಿಯಾಗಿ ಶುರುವಾಗ್ತಾವ, ಆ ಬಳಿಕ ಅಂಬೆಗಾಲ ಹಾಕ್ತಾವ. ಅಲ್ಲಿಂದ ಏಳೋ ಪ್ರಯತ್ನ ಮಾಡಿ ಬೀಳ್ತಾವ, ಬೀಳ್ತಾವ, ಏಳ್ತಾವ, ಬಿದ್ದಾಗ ಅಳ್ತಾವ, ನಕ್ ಏಳ್ತಾವ. ಮುಜದಾಗಿರ್ತದ. ನಾ ಬಿದ್ದೆ ಇನ್ನು ಹೇಳುದಿಲ್ಲ ಅಂತಂತದೇನದು? ಹೇಳುದಿಲ್ಲ ಅಂತದ. ಅಕಸ್ಮಾತ್ ನೀವು ಬಿದ್ದದ ಇನ್ನಿದನ್ನು ಎಬ್ಬಿಸಬಾರ್ದಂತ ಅದು ಹೇಳಕ್ ಹೋದ್ರೆ ನೀವು ಇಟ್ರೆ ಅಳಕ್ ಶುರುವಾಗ್ತದೆ ಅಷ್ಟೆ. ನಾ ಹೇಳವನೇ, ನಾ ಬೀಳವನೇ, ಬೀಳೋದೇ ಹೇಳೋದೇ, ಬೀಳೋದೆಲ್ಲ ಹೇಳೋದಕ್ಕೆ. ನಮ್ದು ಹಂಗಲ್ಲ, ಹೇಳೋದೆಲ್ಲ ಬೀಳೋದಕ್ಕೆ. ಎಷ್ಟು ವ್ಯತ್ಯಾಸದ! ಬಾಲತನಕ್ಕೂ ದೊಡ್ಡವರಾದಾಗ ಎಷ್ಟು ವ್ಯತ್ಯಾಸದ! ಬೇಕು ಉತ್ಸಾಹ ಅಂತಾರೆ ಇದಕ್ಕೆ. ಯೋಗ ಅಂದ್ರೆ ಸುಮ್ಮನೆ ಎಲ್ಲೋ ಅಲ್ಲ. ಯೋಗ ಅಂದ್ರೆ ಬದುಕಿನಲ್ಲಿ ಅದು ಬರ್ತದಲ್ಲ, ಅದು ಯೋಗ. ಇದು ಪತಂಜಲರ 2ನೇ ಮಾತು.
ಯೋಗ, ಅದು ವೀರ್ಯ. ಆ ಬಳಿಕ ಮೂರನೇದ್ದು ಸ್ಮೃತಿ, ಮರಿಬೇಡ್ರಿ ಅಂದು. ಏನು? ಚೆನ್ನಾಗಿ ಬದುಕಬೇಕು, ಬದುಕಿನ ಗುರಿ ಪ್ರಶಾಂತಿಯನ್ನ ಅನುಭವಿಸೋದು ಅನ್ನೋದನ್ನು ಮರಿಬೇಡಿ. ಒಳ್ಳೆಯದು ಈ ಜಗತ್ತಿನೊಳಗೆ ಸಾಕಷ್ಟದ, ಅದನ್ನು ಮರಿಬೇಡಿ ಅಂತ. ಎಲ್ಲವೂ ಕೆಟ್ಟಿಲ್ಲ, ಎಲ್ಲವೂ ನಮಗೆ ವಿರೋಧವಾಗಿಲ್ಲ, ಜಗತ್ತಿನಲ್ಲಿ ಬಹಳಷ್ಟು ಒಳ್ಳೆಯದದ, ಇದನ್ನು ಮರಿಬೇಡಿ. ಮನಿನೇ ಮಹತ್ವದ್ದಲ್ಲ, ಮನೆ ಹೊರಗೆ ಹಿಂಗ ನೀವು ಬಂದ್ರೆ ಹೊರಗೊಂದು ಅದ್ಭುತವಾದ ಜಗತ್ತದ ಅನ್ನೋದನ್ನ ಮನೆಯ ವೈಭವದಾಗ ಸಿಕ್ಕ ಮರಿಬೇಡಿ. ಹೆಂಗದ ಜಗತ್ತು, ಹೊರಗೆ ಬರಬೇಕು. ಒಂದಿಷ್ಟು ಮನೆ ಕಟ್ಟ್ಯಾನ 40 ವರ್ಷ ಆತು, ಹೊರಗೆ ಬಂದಿಲ್ಲ. ಯಾಕೆ? ಎಲ್ಲ ಮನ್ಯಾಗ ಸೂರ್ಯೋದಯ, ಮನ್ಯಾಗ ಚಂದ್ರೋದಯ, ಮನ್ಯಾಗ. ಯಾಕೆ? ಅಲ್ಲೆಲ್ಲ ಮಾಡಿರ್ತಾರ. ಹಾಗೆ ಈಗ ಬಂದಿಲ್ಲ. ಕೆಲವು ಮನೆಗಳನ್ನ ಕಟ್ಟ್ಯಾರ. ಈಗ ಹೇಗೆ ಮಲ್ಕೊಂಡು ಒಂದು ಬಟನ್ ಹಾಕಿ ಬಿಟ್ರೆ ದೀಪಗಳೆಲ್ಲ ಹೋಗ್ತಾವ, ಮ್ಯಾಗಿನ ಛತ್ ಮರೆಯಾಗ್ತದೆ, ಚಂದ್ರ ಹಿಂಗ ಹುಟ್ಟುತ್ತಾನ, ನಕ್ಷತ್ರಗಳು ಹಿಂಗ ಬರ್ತಾವ, ಎಲ್ಲ ಒಳಗೆ ಮಕೊಂಡಾಗ. ಮತ್ತೆ ಎಲ್ಲಿ ಮಲಗ್ಯಾನ? ಸಿಮೆಂಟ್ ಬಿಲ್ಡಿಂಗ್ದಾಗ ಮಲಗ್ಯಾನ. ಮ್ಯಾಲ ಹಾಂಗ ಬರ್ತಾವ, ಇವ ಕಣ್ಣು ಮುಸ್ತಾನ, ಅವು ಹೋಗಿ ಬಿಡ್ತಾವ ಅಷ್ಟೆ. ಮುಂಜಾನೆ ಎದ್ದು ನೋಡ್ತಾನ, ಏನಿಲ್ಲ, ಅದೇ ಮ್ಯಾಲ. ಹಿಂಗೆ ಎಲ್ಲ ಒಳಗೆ ತಂದೇವೆ. ಆದರೆ ಮನುಷ್ಯನೇ ಹೊರಗೊಂದು ಅದ್ಭುತ ಜಗತ್ತದ, ಅದನ್ನ ನೋಡೊಂದಿಷ್ಟು ಮರಿಬೇಡ. ಜಗತ್ತಿನಾಗ ನೀ ಅದೇ, ಮನ್ಯಾಗಲ್ಲ, ಜಗತ್ತಿನಾಗ ಅದೇ ಅನ್ನೋದನ್ನೊಂದಿಷ್ಟು ಮರಿಬೇಡ. ನಿನ್ನ ಮನೆ ಬಹಳ ಚಿಕ್ಕದು, ಜಗತ್ತಿನ ಮನೆ ಬಹಳ ದೊಡ್ಡದು. ಆಕಾಶವೇ ಅಲ್ಲೇ ಮ್ಯಾಲ, ಭೂಮಂಡಲ ನೆಲ, ಸುತ್ತಮುತ್ತ ದಿಕ್ಕಗಳು, ಅಲ್ಲೆಲ್ಲ ವಸ್ತುಡಬಗಳು, ಅದ್ಭುತ ನಿಸರ್ಗ. ಇಂಥದನ್ನ ಅದ ಅಂತ ಮರಿಬೇಡ. ಸ್ಮೃತಿ, ಮರಿಬೇಡ. ಇದನ್ನೆಲ್ಲ ರೂಪಿಸ್ತಾ ಇರುವಂಥ ಒಂದು ದಿವ್ಯ ದೇವ ಸಾಮರ್ಥ್ಯ ಅದ ಅನ್ನೋದನ್ನು ಒಂದಿಷ್ಟು ಮರಿಬೇಡ. ಅಷ್ಟೇ ಅಲ್ಲ, ನೀನು ಬರೇ ಇದ ಅಲ್ಲ, ನೀನು ಒಳಗೊಂದಿಷ್ಟು ಬೇರೆ ಅದೇ ಅನ್ನೋದನ್ನು ಮರಿಬೇಡ. 3 ಮರಿಬಾರದು. ನಾನು ಸಾಯೋದಷ್ಟೇನ ಅಲ್ಲ, ಸಾಯಲಾರದ್ದು ಒಂದಿಷ್ಟು ನನ್ನೊಳಗದ ಅನ್ನೋದನ್ನು ಮರಿಬೇಡ. ಎಲ್ಲ ಸಾಯೋದಿಲ್ಲ ಇದರಾಗ, ಸಾಯಲಾರದ್ದು ಒಂದದ, ಸಾಯಲಾರದ್ದು ಒಂದದ. ಒಬ್ಬ ಗಡಿಗೆ ತುಂಬಿಕೊಂಡು, ನೀರು ತುಂಬಿಕೊಂಡು ಹೊರಟಿದ್ದ. ನೀರು ತುಂಬಿಕೊಂಡು ಹೊರಟಿದ್ದ, ಎಡಿವಿ ಬಿದ್ದ, ಗಡಿಗೆ ಒಡಿತೋ, ನೀರ ಹರಿದು ಹೋಯ್ತು. ಅಳಾಕ್ ಶುರು ಮಾಡ್ದ. ಯಾಕ ಅಂತ ಕೇಳಿದ್ರು. ಗಡಿಗೆ ಒಡಿತು ಅಂದ. ಒಡಿಯೋದೆ ಅಂದ್ರು. ಎಡೋದಾಗ ಗಡಿಗೆ ಒಡಿತದ. ನೀರ ಹೋಯ್ತು ಅಂದ. ನೀರು ಹೋಗಿಲ್ಲ, ನೀರ ಮಾಯ ಆಗ್ಯದ ಅಷ್ಟೇ, ಅದು ಒಡೆದಿಲ್ಲ, ನಾಶ ಆಗಿಲ್ಲ. ಮತ್ತು ಬರ್ತದ. ಅಲ್ಲಿ ಹೋಗು, ಹಳ್ಳಕ್ಕೆ ಹೋಗು, ಬಾವಿಗೆ ಹೋಗು, ಮತ್ತು ತುಂಬೆ ಇರ್ತದೆ. ಗಡಿಗೆ ಒಡಿತದೆ ವಿನಃ ಗಡಿಗೆಯೊಳಗಿರುವ ನೀರು ಒಡೆಯೋದಿಲ್ಲ. ನೀರು ಎಲ್ಲರೇ ಹೋಗಿ ಅದು ಇರ್ತದೆ, ಅದು ಒಡೆಯೋದಲ್ಲ, ನೀರು ಇರೋದು. ಹಾಗೆ ದೇಹ ಒಡೆದು ಹೋಗ್ತದೆ, ಅದರ ದೇಹದಾಗಿರುವ ಅದಲ್ಲ ಭಾವ, ಅದು ಒಡೆಯೋದಲ್ಲ. ಫೇತ್ ಲೂಸ್ ಆನ್ ಫಾರ್ ಎವರ್, ಅದು ಒಡೆಯೋದಲ್ಲ. ಅದರ ಒಳಗೆ ಇನ್ನೊಂದಿಷ್ಟು ಹೋದ್ರೆ ಒಳಗೊಂದಿಷ್ಟದ ಆತ್ಮ ಅಂತದ, ಅದು ಸಾಯೋದಲ್ಲ. ಅದು ಸಾಯೋದಲ್ಲ. ಅಂತವಂತ ಇಮೇ ದೇಹಾಃ ನಿತ್ಯಸ್ಯ ಉಕ್ತಾಃ ಶರೀರಿಣಃ ಅನಾಸಿನಃ ಅಪ್ರಮೇಯಃ. ಇದ ದೇಹದಾಗ, ದೇಹದಂಗಲ್ಲ, ದೇಹಕ್ಕಿಂತ ಭಿನ್ನವಾಗಿ ಒಂದು ಸತ್ಯ ಅದ, ಚೇತನ ಅದ,
ಜ್ಞಾನದ ಒಂದು ವಸ್ತುವದ ತತ್ವದ ಅದೇ ನಾ. ಇದು ಹೋಗ್ತದ, ಅದು ಇರ್ತದ, ಅದಕ್ಕೆ ಇದರ ಕೂಡ ಬಹಳ ಹೋಗ್ತದ ಅಂತ ಚಿಂತೆ ಮಾಡೋ ಬದಲ ಇದು ಹೋಗ್ತದ, ನಾನು ಹೋಗೋದಿಲ್ಲ ಅಂತ ಒಂದಿಷ್ಟು ಮರಿಬೇಡ. ಜಗತ್ತು ಬದಲಾಗ್ತದ, ಆದರೆ ಜಗತ್ತಿನ ಮೂಲ ವಸ್ತು ಹೆಂಗಿರಬೇಕು ಹಂಗೆ ಇರ್ತದ, ಇದನ್ನು ಮರಿಬೇಡ. ಆ ಮೂಲ ವಸ್ತುವೇ ದೇವ, ಅದನ್ನೂ ಮರಿಬೇಡ. ಇದರಾಗ ಬಹಳ ಇದರ ಕಡೆ ಲಕ್ಷ್ಯ ಕೊಟ್ಟು 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 ಹೋದೇವಿ ಅಂದ್ರೆ ಅದು ಮರ್ಕೋತ್ ಹೋಗ್ತದೆ. ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಮರೆಯದೆ, ಯಾವಾಗ ಎಷ್ಟು ಚಂದ ಹೇಳ್ಯಾರ, ಮುಪ್ಪಿಂದ ಒಪ್ಪ ಅಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ. ಇದಕ್ಕೆ ದೇಹಕ್ಕೆ ಮೃತ್ಯು ಮುಟ್ಟೋ ಮೊದಲ ಮುಪ್ಪ ಬಂದು ನಮ್ಮ ಸೌಂದರ್ಯವನ್ನ ಕೆಡಿಸೋ ಮೊದಲ ಒಂದಿಷ್ಟು ನೆನಪು ಮಾಡ್ಕೊ. ಏನು, ನೀನು ಹೋಗಾವಲ್ಲ, ನೀನು ಇರುವಂಥ ವಸ್ತು ಅನ್ನೋದನ್ನ ಮರಿಬೇಡ. ಜಗತ್ತನೇ ಹೋದ ಕೂಡಲೇ ಎಲ್ಲ ಹಾಳಾಗೆ ಹೋಗ್ತದಂತೂ ವಿಚಾರ ಮಾಡಬೇಡ. ಎಷ್ಟೋ ಸಲ ನಾವು ಅನ್ನೋದಿಲ್ಲ, ನಾನಿಲ್ಲದಿದ್ರೆ ಇನ್ನೇನು ಮನೆ ನಡೀದಿಲ್ಲ ಅಂತೆ. ಎಲ್ಲ ಹಿಂಗ ಅನ್ಕೋತ ಹೋಗ್ಯಾರ. ನಾ ಅದೇನಿ ಅಂತ ಒಂದಿಷ್ಟು ಮನೆಗೆ ಕಳಿಯದ, ಇಲ್ಲದಿದ್ರೆ ಮನ್ಯಾಗೇನದ. ಹಿಂಗ ರಾಜಾರು ಹಿಂಗ ಹೇಳ್ಕೋತ ಹೋದ್ರು. ನಾವು ಆಳ್ತೇವಿ ಅಂತ ಚಂದದ ಜಗತ್ತ, ನಾವು ಆದ ಬಳಿಕ ಇಲ್ಲೇನದ, ಎಲ್ಲ ಹಾಳಾಗಿ ಹೋಗ್ತಾರೆ ಇವ್ರ ಜನ ಅಂತ ಅವ ವಾದ. ಆರಾಮದಾರಿ. ಮೊದಲು ಅಂತಿದ್ದಲೇನು, ಭಾರತ ದೇಶದಾಗ ಅಂತಿದ್ರು ಹೂ ಆಫ್ಟರ್ ಅಂತಿದ್ರು. ಮುಂದೇನ ಹೇಳೋದಿಲ್ಲ, ಹೂ ಆಫ್ಟರ್ ಅಂತಿದ್ರು. ಇವರು ಆದ ನಂತರ ಮುಂದೇನು ಅಂತಿದ್ರು. ಎಲ್ಲರೂ ಹೋಗ್ಯಾರಿ. ಮುಂದೆ ನಡೆದದ. ಜಗತ್ತಿನಾಗ ಯಾವುದೂ ನಿಲ್ಲೋದಿಲ್ಲ, ಯಾರ ಮ್ಯಾಗೂ ಅವಲಂಬಿಸಿಲ್ಲ ಅನ್ನೋದನ್ನ ಮರಿಬೇಡ. ಅದನ್ನ ಮರಿಬೇಡ. ನೀ ಇಲ್ಲದಿದ್ರೆ ಇನ್ನೊಬ್ಬ ಬರ್ತಾನೆ, ಅವ ಇಲ್ಲದ್ರೆ ಮತ್ತೊಬ್ಬ ಬರ್ತಾನೆ. ಜಗತ್ತು ಬಡವಲ್ಲ, ನಿಸರ್ಗ ಬಡವಲ್ಲ. ಈ ಭೂಮಿದು ಹೋಯ್ತು ಅಂದ್ರೆ ಇನ್ನೊಂದು ಭೂಮಿಯಾಗ ತಯಾರು ಮಾಡ್ತದ ನಿಸರ್ಗ. ನಮ್ಮಂಥವ್ರನ್ನ ಬೇಕಾದಷ್ಟು ಜನರನ್ನ ತರ್ತದ, ಕಳಿಸ್ತದ, ತರ್ತದ, ಕಳಿಸ್ತದ. ಅದಕ್ಕೆ ಗೊತ್ತದ, ಅದಕ್ಕದ ಕಳಿಸ್ತದ. ನಾವೇನು ತಿಳ್ಕೊಂಡಿವಿ, ನನಗೆ ಹಿಂಗ ಇಷ್ಟು ತಾಪ ಆಗ್ಯದಲ್ಲ, ಅದೆಂಥ ದೇವರು ಅಂತೇವಿ. ನಾ ಏನಂತದ ಮಹತ್ವದ್ದು ಈ ಜಗತ್ನ್ಯಾಗ? ನಾನು ದಿವಸ ಪೂಜೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಒಂದು ದಿವಸ ಯಾರಿಗೆ ಅಂದಮಲ್ಲ ಬಿಟ್ಟಮಲ್ಲ, ನನ್ನ ಕಾಲು ಯಾಕೆ ನೋಸ್ತದ? ಏನ್ ಹಂಗಂದ್ರೆ ಯಾಕಿದು ಎಲ್ಲೋ ಸೌದಾವ ಕುಂಡ್ರಾಗ ಹೇಳಾಗ ಯಾಕೆ ತ್ರಾಸ ಆಗ್ತದೆ? ನಾ ಏನು ಮಾಡೀನಿ ಅಂಥದ ಪಾಪ? ಪಾಪ ಏನು ಮಾಡೇವಿ ಅಂದ್ರೆ ಮರ್ತೇವಿ ಅಷ್ಟೇ. ಇದು ಹೋಗುತ್ತದ ಅನ್ನೋದನ್ನು ಮರ್ತೇವಿ ಅಷ್ಟೇ. ಇದು ಹಿಂಗೆ ಇರೋದು ಅನ್ನೋದನ್ನು ಮರ್ತೇವಿ ಅಷ್ಟೇ.